ಸಿಂಹ ಮತ್ತು 3 ಎತ್ತುಗಳು ಒಗ್ಗಟ್ಟಿನಲ್ಲಿ ಬಲ. ಕಷ್ಟಗಳನ್ನು ಎದುರಿಸಲು ಒಗ್ಗಟ್ಟು ಎಷ್ಟು ಮುಖ್ಯ ಎಂದು ತಿಳಿಸುವ ಕಥೆ. ಒಂದು ವಿಶಾಲವಾದ ಕಾಡಿನಲ್ಲಿ 3 ದಷ್ಟಪುಷ್ಟವಾದ ಎತ್ತುಗಳಿದ್ದವು. ಅವು ಬಹಳ ಆಪ್ತ ಸ್ನೇಹಿತರಾಗಿದ್ದವು ಮತ್ತು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದವು. ಹುಲ್ಲುಗಾವಲಿನಲ್ಲಿ ಒಟ್ಟಿಗೆ ಮೇಯುತ್ತಿದ್ದವು, ನೀರು ಕುಡಿಯಲು ನದಿಗೆ ಒಟ್ಟಿಗೆ ಹೋಗುತ್ತಿದ್ದವು ಮತ್ತು ಯಾವುದಾದರೂ ಅಪಾಯ ಬಂದರೆ ಒಂದಕ್ಕೊಂದು ಬೆಂಬಲವಾಗಿ ನಿಲ್ಲುತ್ತಿದ್ದವು. ಅವುಗಳ ಈ ಒಗ್ಗಟ್ಟಿನಿಂದಾಗಿ ಕಾಡಿನ ಯಾವ ಬೇರೆ ಪ್ರಾಣಿಯೂ ಅವುಗಳ ಹತ್ತಿರ ಸುಳಿಯುತ್ತಿರಲಿಲ್ಲ, ವಿಶೇಷವಾಗಿ ದುಷ್ಟಸಿಂಹವೊಂದು. ಆ ಸಿಂಹಕ್ಕೆ ಈ 3 ಎತ್ತುಗಳನ್ನು ಬೇಟೆಯಾಡಿ ತಿನ್ನಬೇಕೆಂಬ ಆಸೆಯಿತ್ತು. ಆದರೆ ಅವುಗಳ ಒಗ್ಗಟ್ಟಿನಿಂದಾಗಿ ಸಿಂಹಕ್ಕೆ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಯಾವಾಗ ಸಿಂಹ ಎತ್ತುಗಳ ಹತ್ತಿರ ಬಂದರೂ 3 ಎತ್ತುಗಳು ಒಟ್ಟಾಗಿ ತಮ್ಮ ಕೊಂಬುಗಳಿಂದ ಸಿಂಹವನ್ನು ಎದುರಿಸಲು ಸಿದ್ಧವಾಗುತ್ತಿದ್ದವು. ಸಿಂಹಕ್ಕೆ ಅವುಗಳನ್ನು ಪ್ರತ್ಯೇಕವಾಗಿ ಬೇಟೆಯಾಡುವುದು ಸುಲಭ ಎಂದು ಅರ್ಥವಾಯಿತು. ಸಿಂಹವು ಒಂದು ಕುತಂತ್ರವನ್ನು ಮಾಡಿತು. ಅದು ಎತ್ತುಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಲು ನಿರ್ಧರಿಸಿತು. ಪ್ರತಿದಿನ ಸಿಂಹವು ಒಂದೊಂದು ಎತ್ತಿನ ಬಳಿ ಹೋಗಿ, ನೋಡು, ನಿನ್ನ ಸ್ನೇಹಿತರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು, ಅಥವಾ ನಿಮ್ಮಲ್ಲಿ ಯಾರಿಗೆ ಹೆಚ್ಚು ಹುಲ್ಲು ಬೇಕೆಂದು ಅವರು ಜಗಳವಾಡುತ್ತಿದ್ದರು ಎಂದು ಸುಳ್ಳು ಹೇಳಲು ಪ್ರಾರಂಭಿಸಿತು. ಸಿಂಹವು ತನ್ನ ಮಾತಿನಿಂದ ಅವುಗಳ ಮನಸ್ಸಿನಲ್ಲಿ ಅನುಮಾನದ ಬೀಜಗಳನ್ನು ಬಿತ್ತಿತು. ಸಿಂಹದ ಮಾತುಗಳನ್ನು ಕೇಳಿ 3 ಎತ್ತುಗಳು ನಿಧಾನವಾಗಿ ಒಬ್ಬರನ್ನೊಬ್ಬರು ಅನುಮಾನಿಸಲು ಪ್ರಾರಂಭಿಸಿದವು. ಹಿಂದೆ ಇದ್ದ ಆಪ್ತತೆ ಕಡಿಮೆಯಾಯಿತು. ಅವು ಒಟ್ಟಿಗೆ ತಿನ್ನುವುದನ್ನು ಮತ್ತು ಆಟವಾಡುವುದನ್ನು ನಿಲ್ಲಿಸಿಬಿಟ್ಟವು. ಪ್ರತಿಯೊಂದು ಎತ್ತು ತನ್ನದೇ ದಾರಿಯಲ್ಲಿ ಹೋಗಲು ಪ್ರಾರಂಭಿಸಿತು. ಒಂದು ದಿನ ಒಂದು ಎತ್ತು ಹುಲ್ಲು ತಿನ್ನಲು ಕಾಡಿನ ದೂರದ ಭಾಗಕ್ಕೆ ಹೋಗಿತ್ತು. ಅದೇ ಸಮಯದಲ್ಲಿ ಸಿಂಹವು ಅದಕ್ಕೆ ಹೊಂಚು ಹಾಕಿತ್ತು. ಒಂಟಿಯಾಗಿದ್ದ ಎತ್ತು ಸಹಾಯಕ್ಕಾಗಿ ಕೂಗಿಕೊಂಡಿತು, ಆದರೆ ಉಳಿದ ಎತ್ತುಗಳು ಬಹಳ ದೂರದಲ್ಲಿದ್ದವು ಮತ್ತು ಅದರ ಕರೆಯನ್ನು ಕೇಳಿಸಲಿಲ್ಲ. ಸಿಂಹವು ಸುಲಭವಾಗಿ ಆ ಎತ್ತನ್ನು ಬೇಟೆಯಾಡಿತು. ಮರುದಿನ ಸಿಂಹವು ಇನ್ನೊಂದು ಎತ್ತನ್ನು ಅದರ ಆಹಾರವನ್ನಾಗಿ ಮಾಡಿಕೊಂಡಿತು. ಹೀಗೆ ಒಂದೊಂದಾಗಿ ಸಿಂಹವು 3 ಎತ್ತುಗಳನ್ನು ಬೇಟೆಯಾಡಿತು. ಅವು ಒಟ್ಟಾಗಿ ಇದ್ದಿದ್ದರೆ ಸಿಂಹಕ್ಕೆ ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. ಅವು ತಮ್ಮ ಒಗ್ಗಟ್ಟನ್ನು ಕಳೆದುಕೊಂಡಿದ್ದರಿಂದ ದುರ್ಬಲವಾದವು. ನೀತಿ: ಈ ಕಥೆಯ ನೀತಿಯೆಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಒಟ್ಟಾಗಿರುವಾಗ ಯಾವುದೇ ಕಷ್ಟವನ್ನು ಎದುರಿಸಬಹುದು. ಆದರೆ ನಾವು ವಿಭಜನೆಯಾದಾಗ ದುರ್ಬಲರಾಗುತ್ತೇವೆ ಮತ್ತು ಸುಲಭವಾಗಿ ಸೋಲುತ್ತೇವೆ.